ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೇ ಅಂತ ಹೇಳ್ತಾ, ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ಹಾಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಹಾಗೆ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೇ. ಇವತ್ತಿನ ನನ್ನ ನ್ಯೂಸ್ ಬಂದು ನಮ್ಮ IPL ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಗೆಳೆಯರೆ. ಅದು ಏನಪ್ಪ ಅಂತಂದರೆ, ನಮ್ಮ ಮುಂಬೈ ಇಂಡಿಯನ್ಸ್ನ ಹೆಡ್ ಕೋಚ್ ಆದಂತಹ ಮಾರ್ಕ್ ಬೌಚರ್ ಅವರು ನಮ್ಮ ಕ್ಯಾಪ್ಟನ್ ಆದಂತಹ ರೋಹಿತ್ ಶರ್ಮಾ ಅವರ ರಿಲೇಟೆಡ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಏನಪ್ಪ ಅಂತಂದರೆ, ರೋಹಿತ್ ಶರ್ಮಾ ಅವರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿದ್ದು ಒಂದು ಉದ್ದೇಶದಿಂದ ಮಾತ್ರ. ಅದು ಏನಪ್ಪ ಅಂತಂದರೆ, ಆ್ಯಸ್ ಅ ಕ್ಯಾಪ್ಟನ್ ನಮ್ಮ ರೋಹಿತ್ ಶರ್ಮಾ ಅವರು ಕೆಲವು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದ್ದಾರೆ. ಆದರೆ ನಮಗೀಗ ಆ್ಯಸ್ ಅ ಕ್ಯಾಪ್ಟನ್ ಆದಕ್ಕಿಂತ ಆ್ಯಸ್ ಅ ಪ್ಲೇಯರ್ ಆಗಿ ಅವರನ್ನು ನೋಡಬೇಕು ಅನ್ನೋದು ತುಂಬ ಆಸೆ ಆಗಿದೆ. ಇದರಿಂದಾಗಿ ನಾವು ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿಯಿಂದ ಇಳಿಸಿದ್ದು ಹಾಗೂ ಅವರ ಪ್ರೆಷರ್ ಕೂಡ ಕಡಿಮೆ ಮಾಡಲೆಂದೇ ನಾವು ಅವರನ್ನು ಕ್ಯಾಪ್ಟನ್ಸಿಯಿಂದ ಇಳಿಸಿದೆಂದು ಉತ್ತರ ನೀಡಿದ್ದಾರೆ ಗೆಳೆಯರೆ. ಅವರು ಕ್ಯಾಪ್ಟನ್ ಆದಾಗ ಎಷ್ಟೋ ಬಾರಿ ಆ್ಯಡ್ ಶೂಟಿಂಗ್ ಮತ್ತೊಂದು ಅದು ಎಂದು ಟೈಮ್ ತುಂಬ ವೇಸ್ಟ್ ಮಾಡ್ತಿದ್ರು. ಆ್ಯಸ್ ಅ ಪ್ಲೇಯರ್ ಆಗಿ ಅವ್ರನ್ನ ನೋಡಲು ತುಂಬ ಸಾಧ್ಯವಾಗ್ತಿಲ್ಲ. ಇದರಿಂದಾಗಿ ನಾವು ಅವರಿಗೆ ಒಂದು ಚಾನ್ಸ್ ಕೊಡೋಣ ಎಂಬ ಕಾರಣದಿಂದಾಗಿ ಹಾರ್ದಿಕ್ ಪಾಂಡ್ಯ ಅವ್ರನ್ನ ಕ್ಯಾಪ್ಟನ್ಸಿಯಾಗಿ ಡಿಕ್ಲೇರ್ ಮಾಡಲಾಗಿದೆ. ಗೋಯಿಂಗ್ ಫಾರ್ವರ್ಡ್ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ ಎಂದು ಕೂಡ ಹೇಳಿದ್ದಾರೆ ಗೆಳೆಯರೆ. ಹಾಗೆ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ಅದು ಏನಪ್ಪ ಅಂತಂದರೆ, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಇಂಡಿಯಾದ ಫ್ಯಾನ್ಸ್ಗಳು ತುಂಬ ಅಗ್ರೆಸಿವ್, ಹಾಗೆ ಅವರು ತುಂಬ ಎಮೋಷ್ನಲ್ ಕೂಡ ಆಗಿರ್ತಾರೆ. ಅವರು ಯಾವುದೇ ಥರದ ಫ್ಯಾನ್ಸ್ಗಳಿಗೆ ಸಡನ್ ನ್ಯೂಸ್ಗಳಿಗೆ ತುಂಬ ಶಾಕ್ ಆಗ್ತಾರೆ. ಹಾಗೆ ನಾವು ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿ ಇಳಿಸಿದಾಗ ಮುಂಬೈ ಫ್ಯಾನ್ಸ್ಗಳು ತುಂಬ ಅಗ್ರೆಸಿವ್ ಆಗಿ ನಡ್ಕೊಂಡ್ರು. ಅವರು ಬೇಗನೆ ಇದನ್ನೆಲ್ಲ ಅಕ್ಸೆಪ್ಟ್ ಮಾಡ್ಕೊಳ್ಲಿಲ್ಲ. ಅವರು ತುಂಬ ಪ್ಲೇಯರ್ಸ್ಗಳಿಗೆ ಅಟ್ಯಾಚ್ಡ್ ಆಗಿರ್ತಾರೆ ಎಂಬ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ ಗೆಳೆಯರೆ. ಏನೇ ಆಗಲಿ, ಮುಂಬೈ ಇಂಡಿಯನ್ಸ್ ಅವ್ರು ಯಾವುದೇ ಥರ ಸ್ಟೇಟ್ಮೆಂಟ್ ಕೊಟ್ಟರು, ಆದರೆ ನಾವು ರೋಹಿತ್ ಶರ್ಮಾ ಅವ್ರನ್ನ ಕೇಳೋದಾದರೆ ಅವರು ಯಾವಾಗಲೂ ಇಂಟರ್ನ್ಯಾಷನಲ್ ಕ್ರಿಕೆಟ್ ಬಗ್ಗೆನೇ ಹೇಳ್ತಾರೆ ಹೊರತು ಅವ್ರು ಎಂದಿಗೂ IPL ಬಗ್ಗೆ ಮಾತಾಡಿಲ್ಲ ಗೆಳೆಯರೆ. ಮುಂಬರುವ IPL ದಿನಗಳಲ್ಲಾದ್ರೂ ಇವರು ಇದಕ್ಕೆ ಸ್ಪಷ್ಟೀಕರಣ ಕೊಟ್ಟು ತಿಳಿಸಬೇಕೆಂದು ನಾವು ಕೂಡ ಕಾಯ್ತಾ ಇದ್ದೀವಿ ಗೆಳೆಯರೆ. ಏನೇ ಆಗಲಿ, ಮಾಡೋದನ್ನ ಮಾಡಿಬಿಟ್ಟು ಮುಂದೆ ಏನೂ ಮಾಡಿಲ್ಲ ಅನ್ನೋ ಥರ ನಡ್ಕೊಳೋದೇ ಇವರ ಮುಂಬೈ ಇಂಡಿಯನ್ಸ್ ಕಥೆ ಆಗಿದೆ ಗೆಳೆಯರೆ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು. ಸೊ ಇದು ಬಂದು ಇಲ್ಲಿವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.